ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಸಂಡೇ ಸ್ಪೆಷಲ್ ಕುಕಿಂಗ್ ತೋರಿಸ್ತೀನಿ. ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಸೌದೆ ಒಲೆಯಲ್ಲಿ ಚಿಕನ್ ಫ್ರೈ ಮಾಡೋಕ್ಕೆ ಸೌದೆ ಒಲೆನ ರೆಡಿ ಮಾಡ್ತಾ ಇದ್ದೀವಿ. ಆದರೆ ಈ ಸೌದೆ ಒಲೆ ಉರಿತಾನೆ ಇಲ್ಲ. ಫೈನಲಿ ಒಲೆ ಉರಿಯಕ್ಕೆ ಸ್ಟಾರ್ಟ್ ಆಗಿದೆ. ಅಂತೂ ಅದಕ್ಕೆ ಏನೇನೋ ಹಾಕಿ ಒಲೆ ಉರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಚಿಕನ್ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಣ್ಣಿನ ಮಡಿಕೆಯಲ್ಲಿ ಮಾಡೋಣ ಅಂತ ಇಟ್ಟಿದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಮಣ್ಣಿನ ಮಡಿಕೆ ಜಾಸ್ತಿ ಬಿಸಿಯಾಗಿ ಒಡೆದೋಯ್ತು, ಎಲ್ಲ ಪೀಸ್ ಆಗೋಗ್ಬಿಟ್ಟಿದೆ. ಮಣ್ಣಿನ ಮಡಿಕೆ ಒಡೆದೋಯ್ತು, ಸರಿ ಉರಿತಾ ಇದೆಯಲ್ಲ ಅಂತ ಅನ್ನಕ್ಕೆ ಇಟ್ವಿ. ನೋಡಿ ಹೆಂಗಾಗಿದೆ ಪಾತ್ರೆ, ಬ್ಲ್ಯಾಕ್ ಕಲರು. ಒಟ್ಟಿನಲ್ಲಿ ಒಲೆಯಲ್ಲಿ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ. ಆದರೆ ಈ ಥರ ಬಗ ಅಂತ ಉರಿಯುತ್ತೆ, ಇಲ್ಲ ಅಂದರೆ ಉರಿಯೋದೇ ಇಲ್ಲ. ಫೈನಲಿ ಆಫ್ಟರ್ ಸೋ ಮಚ್ ಆಫ್ ಸ್ಟ್ರಗಲ್ಸ್ ಅನ್ನ ಒಂದು ಸ್ಟೇಜ್ಗೆ ಬಂದಿದೆ. ಈಗ ಲಾಸ್ಟ್ ಸ್ಟೇಜಲ್ಲಿದೆ. ಆದರೂ ಒಲೆಯಲ್ಲಿ ಮಾಡೋದು ತುಂಬ ಕಷ್ಟ. ಆಗಿನ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು ಒಲೆಯಲ್ಲಿ. ಫೈನಲಿ ಅನ್ನ ರೆಡಿ ಆಯಿತು. ಬಿಸಿ ಅನ್ನ ರೆಡಿ ಆಗೋ ಅಷ್ಟೊತ್ತಿಗೆ ಪಾತ್ರೆ ಈ ಸ್ಟೇಜ್ ಬಂದಿದೆ ನೋಡಿ. ಈಗ ಚಿಕನ್ ಫ್ರೈ ಮಾಡೋಣ ಅಂತ ಬೇರೆ ಪಾತ್ರೆ ತಗೊಬಂದ್ವಿ. ನೆಕ್ಸ್ಟ್ ಯಾವುದು ಮಣ್ಣಿನ ಮಡಿಕೆ ಇರಲಿಲ್ಲ, ಆದ್ರಿಂದ ಈ ಪಾತ್ರೆಯಲ್ಲೇ ಮಾಡೋಣ ಅಂತ ಡಿಸೈಡ್ ಆದ್ವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಅವಾಗ ಉರಿ ಸ್ಟಾಪ್ ಹೋಗ್ತಾ ಇದೆ. ಅದನ್ನ ಮತ್ತೆ ಹಂಚಿ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಒಲೆ ಉರಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹುರಿದ ಮೇಲೆ ತುಂಬ ಬೇಗ ಆಗುತ್ತೆ ಇದರಲ್ಲಿ ಒಲೆಯಲ್ಲಿ. ಒಲೆಯಲ್ಲಿ ಯಾವಾಗಲೂ ಅಪರೂಪಕ್ಕೊಂದ್ಸಲ ಮಾಡಿಕೊಂಡ್ರೆ ಕ್ರೇಜಿ ಅನಿಸುತ್ತೆ, ಬಟ್ ಇದರಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸಿಟಿಯಲ್ಲಿ ಬೆಳೆದವ್ರಿಗೆ ಒಲೆಯಲ್ಲೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಟ್ ಯಾವಾಗಲಾದರೂ ಫನ್ಗೆ ಅಂತ ಒಂದು ಸಲ ಟ್ರೈ ಮಾಡಿದ್ರೆ ತುಂಬ ಮಜಾ ಕೊಡುತ್ತೆ. ನೀವು ಯಾವತ್ತಾದರೂ ಈ ಥರ ಟ್ರೈ ಮಾಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ನನಗಂತೂ ಇದನ್ನು ಅಣಿಸಿ ಸಾಕಾಗೋಯಿತು. ಎಲ್ಲ ಸ್ಪೈಸಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಸಾಲ ಕುದೀತಾ ಇರೋದು ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಒಲೆಯಲ್ಲಿ ಮಾಡಿದ್ರೆ ತುಂಬ ಫಾಸ್ಟಾಗಿ ಆಗುತ್ತಂತೆ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನಾನು ಒಲೆಯಲ್ಲಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಡಿಫ್ರೆಂಟಾಗಿ. ಈ ಥರ ಬ್ಲಾಗ್ಸ್ ಇಷ್ಟ ಆದರೆ ನಿಮಗೆ ಹೇಳಿ, ನಾನು ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕಾಗ ಮಾಡೋದಕ್ಕೆ. ಫುಲ್ ಎಲ್ಲ ಎಣ್ಣೆ ಬಿಟ್ಕೊಂಡು ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಕುದಿಸಿದ್ರೆ ರೆಡಿ ಆಗೋಗ್ಬಿಡುತ್ತೆ ಚಿಕನ್ ಫ್ರೈ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಫೈನಲಿ ಚಿಕನ್ ಫ್ರೈ ಮತ್ತು ಅನ್ನ ರೆಡಿ ಆಯಿತು. ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ಟೇಸ್ಟ್ ಕೂಡ ಚೆನ್ನಾಗಿತ್ತು ತಿನ್ನೋದಕ್ಕೆ. ಹಾಗೆ ಇವತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.